ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ರಿಸೆಷನ್ ತುಂಬ ಜಾಸ್ತಿ ನಡೀತಾ ಇತ್ತು ರೈಟ್. ರಿಸೆಷನಲ್ಲೂ ಕೂಡ ಒಂದು ಜಾಬ್ ಮಾತ್ರ ತುಂಬ ಡಿಮಾಂಡ್ನಲ್ಲಿತ್ತು. ಓಕೆ, ಸುಮಾರು ಜಾಸ್ತಿ ಹೈರಿಂಗ್ ನಡೀತಾ ಇತ್ತು. ಓಕೆ, ಅದು ಯಾವುದು ಅಂದರೆ ಡೇಟಾ ಸೈನ್ಸ್. ಅದ್ರ ಜೊತೆಗೆ ಸೈಬರ್ ಸೆಕ್ಯೂರಿಟಿನೂ ಕೂಡ ತುಂಬ ಡಿಮಾಂಡ್ನಲ್ಲಿತ್ತು. ಇವಾಗ ರಿಸೆಷನ್ ಏನಾಗ್ತಾ ಇದೆ ಅಂದರೆ ಎಂಡ್ ಆಗ್ತಾ ಇದೆ. ಇವಾಗ ಕೂಡ ಹೈರಿಂಗ್ ಜಾಸ್ತಿ ಆಗ್ತಾ ಇದೆ. ಬಟ್ ಯಾವ ರೋಲ್ಗೆ ಜಾಸ್ತಿ ಹೈರಿಂಗ್ ನಡೀತಾ ಇದೆ ಅಂದರೆ ಇಟ್ಸ್ ಅ ಡೇಟಾ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. ಓಕೆ, ಈ ರೋಲ್ಸ್ಗಳಿಗೆ ತುಂಬಾ ಡಿಮಾಂಡ್ ಇದೆ. ಓಕೆ, ಸೊ ಇನ್ನೂ ಡಿಮಾಂಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಯಾರಾದರೂ ಡೇಟಾ ಸೈನ್ಸ್ಗೆ ಎಂಟ್ರಿ ಆಗಬೇಕಾಗಿತ್ತು. ಓಕೆ, ಡೇಟಾ ಸೈನ್ಸ್ ಅಥವಾ ನೀವು ಬೇರೆ ಪ್ರೊಫೆಷ್ನಲ್ಸ್ ಇದ್ದೀರಾ, ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೀರಾ, ಬೇರೆ ಜಾಬ್ ರೋಲ್ನಲ್ಲಿ ಇವಾಗ ನೀವು ಡೇಟಾ ಸೈನ್ಸ್ಗೆ ಶಿಫ್ಟ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನಿಮಗೋಸ್ಕರ ಒಂದು ಬೆಸ್ಟ್ ಕೋರ್ಸ್ನ ಇವತ್ತು ನಾನು ಏನು ಮಾಡಿದ್ದೀನಿ ತೊಗೊಂಡು ಬಂದಿದ್ದೀನಿ. ಈ ಕೋರ್ಸ್ ಡಿಸೈನ್ ಮಾಡಿದವ್ರು ಯಾರು ಅಂದರೆ 360 ಡಿಜಿಟ್ MG ಅಂತ ಒಂದು ಇನ್ಸ್ಟಿಟ್ಯೂಷನ್. ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್. ರೀಸೆಂಟಾಗಿ ನಾನು ಅದ್ರ ಮೇಲೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಸ್ಕಾಲರ್ಶಿಪ್ ರಿಲೇಟೆಡ್. ಓಕೆ, ಇವತ್ತು ಅದೇ ಒಂದು ಇನ್ಸ್ಟಿಟ್ಯೂಷನ್ನವರು ಏನು ಮಾಡ್ತಾ ಇದ್ದಾರೆ ಅಂದರೆ ಡೇಟಾ ಸೈನ್ಸ್ ಆ್ಯಂಡ್ AIML ಮೇಲೆ ಒಂದು ಕಂಪ್ಲೀಟ್ ಕೋರ್ಸ್ನ ರೆಡಿ ಮಾಡಿದ್ದಾರೆ. ಆ ಕೋರ್ಸ್ ಬೆನಿಫಿಟ್ಸ್ಗಳು ಏನಿದಾವೆ, ಆ ಕೋರ್ಸ್ನಲ್ಲಿ ನಿಮ್ಗೆ ಏನೇನು ಸಿಗುತ್ತೆ, ಆ ಕೋರ್ಸ್ ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಬೆನಿಫಿಟ್ಸ್ ಇದೆ. ಓಕೆ, ಸೊ ಒಂದ್ಸತಿ ಕಂಪ್ಲೀಟ್ ಆದಮೇಲೆ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಏನೇನು ಬೆನಿಫಿಟ್ಸ್ ಇದೆ. ಒಂದ್ಸತಿ ಕೋರ್ಸ್ ಕಂಪ್ಲೀಟ್ ಆಯಿತು ಅಂದರೆ ಅಲ್ಲಿಗೆ ಮುಗಿದು ಹೋಗಲ್ಲ. ಓಕೆ, ಸೊ ಈ ಕೋರ್ಸ್ ಪ್ರಕಾರ ಒಂದ್ಸತಿ ನಿಮ್ಮದು ಕೋರ್ಸ್ ಕಂಪ್ಲೀಟ್ ಆದಮೇಲೂ ಕೂಡ ನೆಕ್ಸ್ಟ್ ಇನ್ನೂ ಬೆನಿಫಿಟ್ಸ್ಗಳಿದ್ದಾವೆ. ಅವ್ರು ಪ್ರೊವೈಡ್ ಮಾಡುವಂಥ ಬೆನಿಫಿಟ್ಸ್ ಏನೇನಿದ್ದಾವೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವೆಬ್ಸೈಟ್ ಲಿಂಕ್ ಏನಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿಂದ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು ಈ ಕೋರ್ಸ್ ಬಗ್ಗೆ. ಈ ಕೋರ್ಸ್ ಬಗ್ಗೆ ಹೇಳೋದಾದರೆ ಏನೇನು ಬೆನಿಫಿಟ್ಸ್ ಸಿಗೋದಿದೆ ನಿಮಗೆ ಕೋರ್ಸ್ ನಡೆಯುವಂಥ ಟೈಮ್ನಲ್ಲಿ ಅಂತ ಹೇಳೋದಾದರೆ, ಗೆಟ್ ಟ್ರೈನ್ ಬೈ IIM IITs. ಓಕೆ, ಈ ಕೋರ್ಸ್ನ ಏನು ನಿಮ್ಗೆ ಟೀಚ್ ಮಾಡ್ತಾರೆ, ಟ್ರೈನ್ ಮಾಡ್ತಾರೆ ನಿಮ್ಮನ್ನು, ಅವರೆಲ್ಲ ಪ್ರೊಫೆಷ್ನಲ್ಸ್, ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ರೊಫೆಷನಲ್ಸ್, ಸಾವಿರಾರು ಜನಕ್ಕೆ ಆಲ್ರೆಡಿ ಟ್ರೈನ್ ಮಾಡಿರುವಂತಹ ಪ್ರೊಫೆಷನಲ್ಸ್ ಇದ್ದಾರೆ. ಸೊ ಅವ್ರ ಕಡೆಯಿಂದ ಏನಾಗುತ್ತೆ ಅಂದರೆ ನಮಗೆ ಟ್ರೈನಿಂಗ್ ಸಿಗುತ್ತೆ. ಸೊ ಅದಾದಮೇಲೆ 300 ಅವರ್ಸ್ಗಿಂತನೂ ಜಾಸ್ತಿ ಏನಾಗಿದೆ ಅಂದರೆ ಈ ಕೋರ್ಸ್ ಕಂಟೆಂಟ್ ಇದೆ. ಓಕೆ, ಈ ಕೋರ್ಸ್ನ ಅಷ್ಟು ರಿಚ್ ಆಗಿ ಅವರು ಡಿಸೈನ್ ಮಾಡಿದ್ದಾರೆ. ಅದಾದಮೇಲೆ ಬರೀ ವಿಡಿಯೋಸ್ ಆಗಿರ್ಬೋದು ಅಥವಾ ಲೈವ್ ಕ್ಲಾಸಸ್ಗಳಾಗಿರ್ಬೋದು, ಅದಷ್ಟೇ ಅಲ್ಲದೆ ಮತ್ತೆ 300+ ಅವರ್ಸ್ನಷ್ಟು ಪ್ರಾಕ್ಟಿಕಲ್ ಅಸೆಸ್ಮೆಂಟ್ಸ್ ಇದೆ. ದಟ್ ಮೀನ್ಸ್ ನಿಮಗೆ ಅವ್ರು ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ಗಳನ್ನ ಕೊಡ್ತಾರೆ, ಸಣ್ಣ ಪುಟ್ಟ ಟಾಸ್ಕ್ಗಳನ್ನ ಕೊಡ್ತಾರೆ. ಅದನ್ನ ನೀವೇನು ಮಾಡಬೇಕು ಅಂದರೆ ಸಾಲ್ವ್ ಮಾಡಬೇಕು, ಅದನ್ನ ನೀವು ಪ್ರಿಪೇರ್ ಮಾಡಬೇಕು, ಅವ್ರಿಗೆ ಸಬ್ಮಿಟ್ ಮಾಡಬೇಕು, ಅದನ್ನ ಅವ್ರು ನೋಡ್ತಾರೆ. ಸೊ ಇದೆಲ್ಲ ನಡೀತಾ ಇರುತ್ತೆ. 300+ ಅವರ್ಸ್ಗಿಂತನೂ ಕೂಡ ಜಾಸ್ತಿ ಪ್ರಾಕ್ಟಿಕಲ್ ಅಸೆಸ್ಮೆಂಟ್ ನಡೆಯುತ್ತೆ. ಆಮೇಲೆ 2+2 ಪ್ರಾಜೆಕ್ಟ್ಸ್ಗಳನ್ನ, ಲೈವ್ ಪ್ರಾಜೆಕ್ಟ್ಸ್ಗಳನ್ನ ಅವ್ರು ಏನು ಮಾಡ್ತಾರೆ ಅಂದರೆ ರೆಡಿ ಮಾಡಿಸ್ತಾರೆ, ನಿಮ್ಮ ಕಡೆಯಿಂದಾನೆ ಹೆಲ್ಪ್ ಮಾಡ್ತಾರೆ ನಿಮಗೆ ಆ ಲೈವ್ ಪ್ರಾಜೆಕ್ಟ್ಸ್ಗಳನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ. ಅದಾದಮೇಲೆ ಇದು ಕೋರ್ಸ್ ಯಾರಿಗಪ್ಪ, ಇದು ನೀವೇನಾದ್ರೂ ಇವಾಗ CS ಬ್ಯಾಕ್ಗ್ರೌಂಡ್ನಲ್ಲಿ ಇದ್ದೀರಾ ಅಥವಾ BSc BCom, ಸೊ ಈ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ನೀವು ಅಂತಂದರೆ, ನೀವು ಇವಾಗ ಡೇಟಾ ಸೈನ್ಸ್ನಲ್ಲಿ ಎಂಟರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಅಂಥವ್ರಿಗೂ ಕೂಡ ಈ ಕೋರ್ಸ್ ಏನು ಮಾಡುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ನೀವು ಆಲ್ರೆಡಿ ಏನು ಮಾಡ್ತಾ ಇದ್ದೀರಾ, ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಪ್ರೊಫೆಷನಲ್ಸ್ ಇದ್ದೀರಾ. ಓಕೆ, ಸೊ ಇವಾಗ ನೀವು ಸ್ವಿಚ್ ಮಾಡಬೇಕಾಗಿದೆ ಡೇಟಾ ಸೈನ್ಸ್ಗೆ AIMLಗೆ. ಸೊ ಅಂಥವ್ರಿಗೂ ಕೂಡ ಈ ಕೋರ್ಸ್ ಹೆಲ್ಪ್ ಮಾಡುತ್ತೆ. ಸೊ ಅಥವಾ ನೀವು ಯಾವುದೋ ಒಂದು ಬೇರೆ ಡಿಪಾರ್ಟ್ಮೆಂಟೇ ಬಟ್ ಇಂಟ್ರೆಸ್ಟೆಡ್ ಇನ್ ಡೇಟಾ ಸೈನ್ಸ್, ITಗೆ ಎಂಟ್ರಿ ಆಗಬೇಕು ಅಂದ್ಕೊಂಡಿದ್ದೀರಾ, ಡೇಟಾ ಸೈನ್ಸ್ನಲ್ಲಿ ಎಸ್ಪೆಷಲಿ ಡೇಟಾ ಸೈನ್ಸ್ನಲ್ಲಿ AIMLಲ್ಲಿ ಎಂಟರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಅಂಥವ್ರಿಗೂ ಈ ಕೋರ್ಸ್ ಏನಪ್ಪ ಅಂತಂದರೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಅದಾದಮೇಲೆ ಈ ಸಿಲೆಬಸ್ನ ಜಸ್ಟ್ ನೋಡಿ ಒಂದ್ಸತಿ ನೀವು. ಡೇಟಾ ಸೈನ್ಸ್ ಕೋರ್ಸ್ ಸಿಲೆಬಸ್, ಈ ಕೋರ್ಸ್ ಸಿಲೆಬಸ್ ನೋಡಿ ಎಷ್ಟು ರಿಚ್ ಆಗಿ ಡಿಸೈನ್ ಮಾಡಿದ್ದಾರೆ ಅವರು ಅಂತ. ಫಸ್ಟ್ ಇದೆ ಪೈಥಾನ್ ಇಂಟ್ರೊಡಕ್ಷನ್ ಅಂತ. ಇದು ಜಸ್ಟ್ ಇಂಟ್ರೊಡಕ್ಷನ್ ಅಲ್ಲ, ಕಂಪ್ಲೀಟ್ ಕೋರ್ಸ್ ಅಂತ ಹೇಳ್ಬೋದು. ಆ ರೀತಿ ರಿಚ್ ಕಂಟೆಂಟ್ ಇದೆ ಜಸ್ಟ್ ಒಂದು ಮಾಡ್ಯೂಲ್ನಲ್ಲಿ. ಸೊ ಅದೇ ರೀತಿ SQL ಆಗಿರ್ಬೋದು, ಡೇಟಾ ಸೈನ್ಸ್ ಪ್ರಿಲಿಮಿನರೀಸ್ ಆಗಿರ್ಬೋದು, ಡೇಟಾ ಪ್ರೊಸೆಸಿಂಗ್ ಆಗಿರ್ಬೋದು, ಓಕೆ, ಪವರ್ BI, ಫೀಚರ್ ಇಂಜಿನಿಯರಿಂಗ್. ಸೊ ಈ ರೀತಿಯಾದಂತಹ ಪ್ರತಿ ಒಂದು ಬೇಸಿಕ್ ಕಾನ್ಸೆಪ್ಟ್ನ ಹಿಡಿದ್ಬಿಟ್ಟು ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಕಾನ್ಸೆಪ್ಟ್ ಕೂಡ ಪ್ರತಿ ಒಂದು ಇನ್ಫಾರ್ಮೇಷನ್ ಏನಿದೆ ಈ ಕೋರ್ಸ್ನಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈವನ್ ಇನ್ಕ್ಲೂಡಿಂಗ್ ಮ್ಯಾಥಮೆಟಿಕಲ್ ಫೌಂಡೇಶನ್ಸ್. ಓಕೆ, ಡೇಟಾ ಸೈನ್ಸಿಗೆ ಮ್ಯಾಥ್ಸ್ ಬೇಕು ಅಂತ ಹೇಳ್ತಾರೆ, ಏನು ಬೇಕು ಈ ಕೋರ್ಸ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಲೈಕ್ ಲೀನಿಯರ್ ಅಲ್ಜಿಬ್ರಾ ಆಗಿರ್ಬೋದು, ಮ್ಯಾಟ್ರಿಕ್ ಆಪರೇಷನ್ಸ್ಗಳಾಗಿರ್ಬೋದು, ಡೇಟಾ ಆಪ್ಟಿಮೈಸೇಷನ್ ಆಗಿರ್ಬೋದು, ಡಿರೈವೇಟಿವ್ಸ್ಗಳಾಗಿರ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ಮ್ಯಾಥಮೆಟಿಕಲ್ ಫೌಂಡೇಶನ್ಸ್ಗಳಲ್ಲೂ ಕೂಡ. ಸೊ ಅದಾದಮೇಲೆ ನೆಟ್ವರ್ಕ್ ಅನಾಲಿಟಿಕ್ಸ್ಗಳ ಬಗ್ಗೆ ಇದೆ, ಡೇಟಾ ಮೈನಿಂಗ್, ಮಷಿನ್ ಲರ್ನಿಂಗ್ ಕೂಡ ಇದೇ ಕೋರ್ಸ್ನಲ್ಲಿ ನಿಮ್ಗೆ ಅವ್ರು ಹೇಳ್ಕೊಡ್ತಾರೆ. ಓಕೆ, ಸೊ ಕಂಪ್ಲೀಟ್ ಒಂದು ಸೆಟ್ ಆಫ್ ಡೇಟಾ ಅಂತ ಹೇಳಿ ಒಂದ್ಸತಿ ನೀವು ಈ ಕೋರ್ಸ್ಗೆ ಎಂಟ್ರಿ ಕೊಟ್ಟರೆ ಹೊರಗಡೆ ನೀವು ಎಕ್ಸಿಟ್ ಆಗೋದು ಒಂದು ಪ್ರೊಫೆಷ್ನಲ್ ಆಗಿ. ಸೊ ಆ ರೀತಿ ಏನು ಮಾಡಿದ್ದಾರೆ ಅಂದರೆ ಇವರು ಕೋರ್ಸ್ನ ರಿಚ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೊ ಅದಾದಮೇಲೆ ನೋಡ್ಬೋದು, ನಾನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನಗೂ ಕೂಡ ಇದನ್ನ ಎಲ್ಲ ಹೇಳ್ತಾ ಹೋದರೆ 20 ಮಿನಿಟ್ಸ್ಗಿಂತ ದೊಡ್ಡ ವೀಡಿಯೋ ಆಗುತ್ತೆ. ನಾನು ಏನಾದರೂ ಈ ಕಂಪ್ಲೀಟ್ ಸಿಲೆಬಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದರೆ ಅಷ್ಟು ರಿಚ್ ಆಗಿದೆ. ಇದು ಬರೀ ಸಿಲೆಬಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಂಗೆ 20 ಮಿನಿಟ್ಸ್ ಹೋಗುತ್ತೆ. ಸೊ ಅಂತಹ ಒಂದು ಸಿಲೆಬಸ್ನ ಇವ್ರು ಏನು ಮಾಡಿದ್ದಾರೆ ಅಂದರೆ ಸೆಟ್ ಮಾಡಿದ್ದಾರೆ ಇದರೊಳಗಡೆ. ಈವನ್ ಇನ್ಕ್ಲೂಡಿಂಗ್ ನ್ಯೂ ಕಾನ್ಸೆಪ್ಟ್ಸ್ಗಳನ್ನೂ ಇದೆ, ಲೈಕ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕೂಡ ಇವ್ರು ಏನು ಮಾಡಿದ್ದಾರೆ ಅಂದರೆ ಈ ಕೋರ್ಸ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಅದೇ ರೀತಿ ಕೆಳಗಡೆ ಬರ್ತಾ ನೋಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಲೆಬಸ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಏನೇನು ಸಿಗುತ್ತೆ ನಿಮಗೆ, ಡೀಪ್ ಲರ್ನಿಂಗ್ ಪ್ರೀಮಿಯರ್ ಆಗಿರ್ಬೋದು, ಬ್ಲ್ಯಾಕ್ ಬಾಕ್ಸ್ ಮೆಥಡ್ಸ್,
ಇವೆಲ್ಲ ಇನ್ಫಾರ್ಮೇಷನು ಏನು ಮಾಡಿದ್ದಾರೆ ಅಂದರೆ ಅವರು ಈ ಕೋರ್ಸ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಡೇಟಾ ಸೈನ್ಸು ಆಗಿರ್ಬೋದು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಆಗಿರ್ಬೋದು. ಅದ್ರ ಜೊತೆಗೆ ಮತ್ತೆ ನಿಮಗೆ ಏನು ಸಿಗುತ್ತೆ ಅಂದರೆ ಟೆಬ್ಲಾ ಕೋರ್ಸ್ ಸಿಲೆಬಸ್ ಸಿಗುತ್ತೆ. ಅದಾದಮೇಲೆ ಪವರ್ ಬಿ ಐ ತುಂಬ ಜಾಸ್ತಿ ಯೂಸ್ ಆಗುತ್ತೆ ಡೇಟಾ ಸೈನ್ಸ್ ಫೀಲ್ಡ್ನಲ್ಲಿ. ಇದು ಒಂದು ಸಾಫ್ಟ್ವೇರ್ ಅಂತ ಹೇಳ್ಬೋದು. ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಏನು ಎತ್ತ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಾಗುತ್ತೆ ಅಂದರೆ ನಿಮಗೆ ಈ ಕೋರ್ಸ್ನಲ್ಲಿ ಸಿಗುತ್ತೆ. ಓಕೆ, ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಇದೆ ಇಲ್ಲಿ. ಸೊ ಅದಾದಮೇಲೆ ಟೂಲ್ಸ್ ಯಾವ್ಯಾವ ಕವರ್ ಮಾಡ್ತಾ ಇದ್ದಾರೆ ಈ ಕೋರ್ಸ್ನಲ್ಲಿ ಅಂತ ನೋಡೋದಾದ್ರೆ ಪೈಥಾನ್ ಆಗಿರ್ಬೋದು, ಆರ್ ಪ್ರೋಗ್ರಾಮಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ, ಪೈಥಾನ್ ಏನಕ್ಕೆ ಯೂಸ್ ಮಾಡ್ತೀವಿ, ಆರ್ ಪ್ರೋಗ್ರಾಮಿಂಗ್ ಕೇಳಿರ್ತೀರಾ ಕೆಲವೊಂದಿಷ್ಟು ಜನ. ಕೇಳಿಲ್ಲ ಅಂತಂದರೆ ಇದು ಡೇಟಾ ಸೈನ್ಸ್ ಫೀಲ್ಡ್ನಲ್ಲಿ ಡೇಟಾ ವಿಜುವಲೈಸೇಷನಿಗೋಸ್ಕರ ಯೂಸ್ ಮಾಡುವಂತಹ ಒಂದು ಸ್ಟ್ರಾಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಡೇಟಾ ವಿಜುವಲೈಸೇಷನ್ಗೆ ಇದ್ರ ಕಾಂಪಿಟೇಷನೇ ಯಾರೂ ಇಲ್ಲ. ಬಟ್ ಕೆಲವೊಂದಿಷ್ಟು ಡ್ರಾಬ್ಯಾಕ್ಸ್ಗಳಿದ್ದಾವೆ ಆರ್ ಪ್ರೋಗ್ರಾಮಿಂಗ್ದು. ಬಟ್ ಸ್ಟಿಲ್ ಡೇಟಾ ವಿಜುವಲೈಸೇಷನ್ಗೆ ಹೇಳಿ ಮಾಡಿಸಿರುವಂತಹ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಆರ್ ಸ್ಟುಡಿಯೋ ಇದೆ. ಆಮೇಲೆ ಪೈಥಾನ್ ಅಂತೂ ತೋರಿಸಿದೆ ನಿಮಗೆ ಆಲ್ರೆಡಿ ಸಿಲೆಬಸ್. ಓಕೆ, ಸೊ ಅದಾದಮೇಲೆ ಕೇರಸ್, ಜಿಪ್ಟರ್, ಪೈಟಾರ್ಚ್, ಸೊ ಈ ರೀತಿ ಟೆನ್ಸರ್ ಫ್ಲೋ, ಈ ರೀತಿಯಾದಂತಹ ಟೂಲ್ಸ್ಗಳನ್ನ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರು ಕವರ್ ಮಾಡ್ತಾ ಇದ್ದಾರೆ ಇದ್ರೊಳಗಡೆ. ಸೊ ಬೆನಿಫಿಟ್ಸ್ ಏನಿದೆ ಈ ಕೋರ್ಸಿಂದ ನೋಡೋದಾದರೆ ಇದ್ರೊಳಗಡೆ ಬೆನಿಫಿಟ್ಸ್ ಏನೇನು ಸಿಗ್ತಾ ಇದೆ ನಿಮಗೆ. 300+ hours ಪ್ರಾಕ್ಟಿಕಲ್ ಅಸೆಸ್ಮೆಂಟ್ ಸಿಗುತ್ತೆ, ಲೈವ್ ಫ್ರೀ ವೆಬ್ನಾರ್ಸ್ ಇರ್ತವೆ, ರೆಸ್ಯೂಮೆ ಆ್ಯಂಡ್ ಲಿಂಕ್ಡ್ಇನ್ ರಿವ್ಯೂ ಸೆಷನ್ ನಡೆಯುತ್ತೆ. ಏನಿದು ರೆಸ್ಯೂಮೆ ಆ್ಯಂಡ್ ಲಿಂಕ್ಡ್ಇನ್ ಸೆಷನ್ ರಿವ್ಯೂ ಅಂತಂದರೆ, ಇವಾಗ ನೀವೇನೋ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಅದಾದಮೇಲೆ ರೆಸ್ಯೂಮೆ ಯಾವ ರೀತಿ ರೆಡಿ ಮಾಡಬೇಕು, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಯಾವ ರೀತಿ ಕಾಣಿಸ್ತಾ ಇರಬೇಕು, ಆ ರೀತಿ ಎಲ್ಲ ರಿವ್ಯೂನೂ ಅವ್ರು ನಿಮಗೆ ಮಾಡಿಕೊಡ್ತಾರೆ. ಏನಾದರೂ ಮಿಸ್ಟೇಕ್ಸ್ಗಳಿದ್ರೆ ಇವನ್ನ ತಿದ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದು 1-to-1 ನಡೀತಾ ಇರುತ್ತೆ ನಿಮಗೆ. ಲೈಫ್ ಟೈಮ್ LMS ಆಕ್ಸೆಸ್ ಅಂದರೆ ಲೈಫ್ ಟೈಮ್ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಕೋರ್ಸ್ನ ನೀವು ಆಕ್ಸೆಸ್ ಮಾಡ್ಬೋದು. ಓಕೆ, 24/7 ಸಪೋರ್ಟ್ ಸಿಗುತ್ತೆ ನಿಮಗೆ. ಜಾಬ್ ಪ್ಲೇಸ್ಮೆಂಟ್ ಇನ್ ಡೇಟಾ ಸೈನ್ಸ್ ಆ್ಯಂಡ್ AI ಫೀಲ್ಡ್. ಓಕೆ, ಈ ಕೋರ್ಸ್ನ ಮಾಡಿದವರಿಗೆ ಜಾಬ್ ಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ. ಕೆಲವೊಂದಿಷ್ಟು ಕಂಡೀಷನ್ಸ್ಗಳಿದ್ದಾವೆ, ಅವನ್ನ ನೀವು ಸ್ಯಾಟಿಸ್ಫೈ ಮಾಡಿಸ್ಬೇಕಷ್ಟೇ. ಓಕೆ, ಸೊ ಅವ್ರು ಹೇಳ್ತಾ ಇರುವಂಥ ಟಾಸ್ಕ್ಗಳನ್ನ ನೀವೇನು ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು, ಕರೆಕ್ಟಾಗಿ ಕಲಿತಾ ಹೋಗಬೇಕು ಪ್ರತಿಯೊಂದನ್ನು. ಹಂಗಂದ್ರೆ ಅವ್ರು ಏನು ಮಾಡ್ತಾರೆ, 100% ಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಕೊಡ್ತಾರೆ. 100% ಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಕೊಡ್ತಾರೆ. ಕಾಂಪ್ಲಿಮೆಂಟ್ರಿ ಕೋರ್ಸಸ್ಗಳು ಸಿಗ್ತೆ, ಅನ್ಲಿಮಿಟೆಡ್ ಮಾಕ್ ಇಂಟರ್ವ್ಯೂಸ್, ಕ್ವಿಜ್ ಸೆಷನ್ಸ್. ಓಕೆ, ಸೊ ನೀವು ಎಷ್ಟು ಬೇಕಾದ್ರೂ ಏನು ಮಾಡ್ಬೋದು ಅಂದರೆ ಮಾಕ್ ಇಂಟರ್ವ್ಯೂಸ್ ಮಾಡ್ಬೋದು. ಒರಿಜಿನಲ್ ಇಂಟರ್ವ್ಯೂ ಕೊಡೋಕ್ಕಿಂತ ಮುಂಚೆ ನೀವೇನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಇಂಟರ್ವ್ಯೂ ಯಾವ ರೀತಿ ಇರುತ್ತೆ, ಯಾವ ರೀತಿಯಾದಂತಹ ಕ್ವಶನ್ಸ್ಗಳನ್ನ ಕೇಳ್ಬೋದು. ಆ ರೀತಿ ನೀವು ಅನ್ಲಿಮಿಟೆಡ್ ಮಾಕ್ ಇಂಟರ್ವ್ಯೂಸ್ಗಳನ್ನ ಮಾಡ್ಬೋದು. ಕ್ವಿಜ್ ಸೆಷನ್ಸ್ ಇರುತ್ತೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಲೈವ್ ಪ್ರಾಜೆಕ್ಟ್ಸ್. ಬರೀ ಇದನ್ನ ಟೀಚ್ ಮಾಡಿಬಿಟ್ಟು ಓಡೋಗೋದಿಲ್ಲ ಯಾರು ಟ್ರೈನರ್ಸಲ್ಲಿ, ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ. ಅದಾದಮೇಲೆ ಅದಷ್ಟೇ ಅಲ್ಲದೆ ಆಫ್ಲೈನ್ ಹೈರಿಂಗ್ ಇವೆಂಟ್ಸ್ ಕೂಡ ನಡೀತವೆ. ಸೊ ಹೈರಿಂಗಿಗೋಸ್ಕರ ಇವೆಂಟ್ಸ್ ಕೂಡ ಇವ್ರು ಏನು ಮಾಡಿರ್ತಾರೆ ಅಂದರೆ ಸೆಟ್ ಮಾಡಿರ್ತಾರೆ. ಸೊ ನೀವು ಆಫ್ಲೈನಲ್ಲಿ ಹೋಗ್ಬಿಟ್ಟು ಹೈರಿಂಗ್ ಕೂಡ ಅಟೆಂಡ್ ಮಾಡಬಹುದು. ಏನು ಮಾಡಬೇಕಪ್ಪ ಈ ಕೋರ್ಸ್ನ ಜಾಯ್ನ್ ಆಗೋದಕ್ಕೆ? ಸಿಂಪಲ್ ಥಿಂಗ್, ಇಲ್ಲಿ ಸೈಡ್ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಜಸ್ಟ್ ನಿಮ್ಮ ನೇಮ್ ಹಾಕಿ, ಇಮೇಲ್ ಐಡಿ ಹಾಕಿ, ಫೋನ್ ನಂಬರ್ ಹಾಕಿ, ಐ ಅಗ್ರಿ ವಿತ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ರಿಜಿಸ್ಟರ್ ನೌ, ದ್ಯಾಟ್ಸ್ ಇಟ್. ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ನು ಮಿಕ್ಕಿರುವಂತಹ ಇನ್ಫಾರ್ಮೇಷನ್ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ ಅವರೇ ಕೊಡ್ತಾರೆ. ನೀವು ಕೋರ್ಸ್ ಜಾಯಿನ್ ಆಗಿ ಆಮೇಲೆ ನೀವು ಜಾಬ್ ಪ್ಲೇಸ್ ಆಗೋರನ್ನು ಕೂಡ ಕಂಪ್ಲೀಟಾಗಿ ಗೈಡ್ ಅವರೇ ಮಾಡ್ತಾರೆ. ದ್ಯಾಟ್ಸ್ ಇಟ್, ಸಿಂಪಲ್. ನೀವೇನು ಮಾಡಬೇಕಾಗಿದೆ, ನೇಮ್, ಇಮೇಲ್ ಐಡಿ, ಕಾಂಟ್ಯಾಕ್ಟ್ ನಂಬರ್, ಅಗ್ರಿ ವಿತ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ರಿಜಿಸ್ಟರ್ ನೌ, ಅಷ್ಟೇ ಮಾಡಬೇಕಾಗಿರೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಡೇಟಾ ಸೈನ್ಸ್ AI ML ಮೇಲೆ ಇಂಟ್ರೆಸ್ಟ್ ಇದೆಯೋ ಅವ್ರು ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.